ಹಾಯ್ ಎವ್ರಿವನ್. ರೀಸೆಂಟ್ ಆಗಿ ನಾವು ನೋಡಿರ್ಬೋದು. ಸುಮಾರು ಏನು ಸಿಎಂ ಆಫ್ ಸ್ಟೇಟ್ಸ್ನ ಏನು ಮಾಡಿದ್ದಾರೆ, ಅರೆಸ್ಟ್ ಮಾಡಲಾಗಿದೆ. ಓಕೆ. ಮತ್ತೆ ನಮ್ಮ ಕರ್ನಾಟಕದಿಂದ ಏನು ಮಾಡಿದ್ದಾರೆ, ಸೊ ಏನು ಟ್ಯಾಕ್ಸು ಮತ್ತೆ ಸೆಂಟ್ರಿಂದ ಸರಿಯಾಗಿ ಹಂಚಿಕೆ ಆಗ್ತಿಲ್ಲ ಅಂತೇಳಿ ಸ್ಟ್ರೈಕ್ ಕೂಡ ನಡೀತಾ ಇದೆ. ಸೊ ನಾವು ಇಲ್ಲಿ ಟೂ ಇಂಪಾರ್ಟೆಂಟ್ ಏನು ಟರ್ಮ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ. ಒಂದು ಸಿಎಂ, ಇನ್ನೊಂದು ಪ್ಲಸ್ ಏನು ಫೆಡರಲಿಸಮ್. ಓಕೆ. ಸೊ ಸೊ ಇವು ಟೂ ಟಾಪಿಕ್ಸು ಏನು ನ್ಯೂಸ್ ಅಲ್ಲಿ ಇದಾವೆ. ಸೊ ಇದ್ರ ಮೇಲೆ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರಲ್ಲ, ಇಂಡೈರೆಕ್ಟ್ ಆಗಿ ಕೇಳ್ತಾನೆ. ಸೊ ಸೇಮ್ ಮೇಲೆ ಕೇಳ್ಬೋದು, ಮತ್ತೆ ಫೆಡರಲಿಸಮ್ ಮೇಲೆ ಕೇಳ್ಬೋದು. ಸೊ ಇಲ್ಲಿ ಏನ್ ಬರುತ್ತೆ, ಕ್ಯಾನ್ ಚೀಫ್ ಮಿನಿಸ್ಟರ್ ಬಿ ಅರೆಸ್ಟೆಡ್? ಎಸ್, ಅರೆಸ್ಟ್ ಮಾಡ್ಬೋದು. ಸೊ ಏನಾಗಿರ್ಬೇಕು, ಕಾಗ್ನಿಸಿಬಲ್ ಅಫೆನ್ಸ್ ಆಗಿರ್ಬೇಕು, ಸೊ ಇನಫ್ ಎವಿಡೆನ್ಸ್ ಇರಬೇಕು. ಸೊ ಅವಾಗ ಮತ್ತೆ ಅರೆಸ್ಟ್ ಮಾಡ್ಬೋದು. ಸೊ ಹಿಸ್ಟ್ರಿದಲ್ಲಿ ಇನ್ನೇನಾದ್ರು ಅರೆಸ್ಟ್ ಆಗಿದ್ಯಾರ, ಯಾರು ಸಿಎಂ ಆದ್ರೂ ಅರೆಸ್ಟ್ ಆಗಿದ್ದಾರೆ. ಸೊ ಬಿಹಾರ್ ಸಿಎಂ ಲಾಲು ಪ್ರಸಾದ್ ಯಾದವ್ ಅರೆಸ್ಟ್ ಆಗಿರ್ತಾರೆ. ಸೊ ನೆಕ್ಸ್ಟ್ ತಮಿಳ್ನಾಡಲ್ಲಿ ಏನು ಯಾವುದೋ ಒಂದು ಪಾಲಿಸಿ ಮೇಲೆ ಏನು ಜಯಲಲಿತಾ ಕೂಡ ಅರೆಸ್ಟ್ ಆಗಿರ್ತಾರೆ. ಸೊ ರೀಸೆಂಟ್ ಆಗಿ ಜಾರ್ಖಂಡ್ ಹೇಮಂತ್ ಸೊರೇನ್ ಕೂಡ ಅರೆಸ್ಟ್ ಆಗಿದ್ದಾರೆ. ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರು, ಈಗ ಸುಪ್ರೀಂ ಕೋರ್ಟ್ ಬೇಲ್ ಕೊಟ್ಟಿದೆ. ಓಕೆ. ಸೊ ಇವನ್ ಸಿಎಂ PM ಕೂಡ ಅರೆಸ್ಟ್ ಆಗ್ಬೋದು ಆನ್ ವಾಟ್ ಬೇಸಿಸ್, ಈಕ್ವಾಲಿಟಿ ಬಿಫೋರ್ ಲಾ. ಇದು ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಬಟ್ ಅಕಾರ್ಡಿಂಗ್ ಟು ಆರ್ಟಿಕಲ್ 361 ಪ್ರಕಾರ, ಸೊ ಪ್ರೆಸಿಡೆಂಟ್ಗೆ ಮತ್ತೆ ಗವರ್ನರ್ಗೆ ಇಮ್ಯುನಿಟಿ ಇದೆ. ಇವರು ಆಫೀಸಲ್ಲಿ ಇರೋ ತನಕ ಇವ್ರ ಮೇಲೆ ಯಾವುದೇ ತರದ ಚಾರ್ಜಸ್ ಹಾಕಾಗಿಲ್ಲ. ಓಕೆ. ಸೊ ಆಫ್ಟರ್ ವೆಕೇಟಿಂಗ್ ದ ಆಫೀಸು, ಆಮೇಲೆ ಇವ್ರನ್ನ ಏನ್ ಮಾಡ್ಬೋದು, ಇದು ಮಾಡ್ಬೋದು, ಏನು ಚಾರ್ಜಸ್ ಹಾಕ್ಬೋದು ಇವ್ರ ಮೇಲೆ. ಓಕೆ. ಸೊ ನೆಕ್ಸ್ಟ್ ಸಿಎಂ ಪೋಸ್ಟ್ ಇಸ್ ಇಂಪಾರ್ಟೆಂಟ್ ಅಂತ ಹೇಳಿದೆ. ಸೊ ಸಿಎಂ ಪೋಸ್ಟ್ ಏನು ಸಿಎಂ ನ ನಾವು ಡೈರೆಕ್ಟ್ ಆಗಿ PM ಗೆ ಕಂಪೇರ್ ಮಾಡ್ಬೋದು. ಅವಾಗ ನಮ್ಗೆ ಅಂಡರ್ಸ್ಟ್ಯಾಂಡಿಂಗ್. ಸೊ ಸಿಎಂ ಚೀಫ್ ಮಿನಿಸ್ಟರ್ ಅಪಾಯಿಂಟ್ ಯಾರು ಮಾಡ್ತಾರೆ, ಗವರ್ನರ್ ಅಪಾಯಿಂಟ್ ಮಾಡ್ತಾರೆ. ಸೊ ಗವರ್ನರ್ ಯಾರೇ ಒಬ್ಬರನ್ನ ಅಪಾಯಿಂಟ್ ಮಾಡೋಕ್ಕಾಗಿಲ್ಲ. ಸೊ ಗವರ್ನರ್ ಏನ್ ಮಾಡ್ತಾರೆ, ಲಾರ್ಜೆಸ್ಟ್ ಏನು ಮೆಜಾರಿಟಿ ಪಾರ್ಟಿ ಲೀಡರ್ನ ಏನು ಅಪಾಯಿಂಟ್ ಮಾಡ್ತಾರೆ ಆಸ್ ಎ ಸಿಎಂ. ಓಕೆ. ಸೊ ಮೆಜಾರಿಟಿ ಇಲ್ಲ, ಯಾವ ಪಾರ್ಟಿ ಮೆಜಾರಿಟಿ ಇಲ್ಲ ಅನ್ನೋಗೆ ಏನ್ ಮಾಡ್ತಾರೆ, ಕೋಲಿಷನ್ ಇರುತ್ತೆ. ಸೊ ಕೋಲಿಷನ್ ಇರುತ್ತಲ್ಲ, ಕೋಲಿಷನ್ ಪಾರ್ಟಿ, ಸೊ ಲೀಡರ್ನ ಅಪಾಯಿಂಟ್ ಮಾಡ್ತಾರೆ ಆಸ್ ಎ ಸಿಎಂ. ಸೊ ಅಕಾರ್ಡಿಂಗ್ ಟು ಆರ್ಟಿಕಲ್ 164 ಪ್ರಕಾರ. ಓಕೆ. ಇಲ್ಲಿ ಸಮ್ ಆಫ್ ದ ಆರ್ಟಿಕಲ್ಸ್ ಇದಾವೆ. ಆರ್ಟಿಕಲ್ 163 ಏನು ಹೇಳುತ್ತೆ, ದೇರ್ ಇಸ್ ಅ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಟು ಏಡ್ ಇನ್ ಅಂಡ್ ಅಡ್ವೈಸ್ ಗವರ್ನರ್ ಅಂತ ಹೇಳುತ್ತೆ. ಸೊ ಅಲ್ಲಿ ಏನಂತೆ, ಮಂತ್ರಿವರ್ಗ ಇರುತ್ತೆ, ಏನು ಗವರ್ನರ್ಗೆ ಸಹಾಯ ಮಾಡಲು ಅಂತ ಹೇಳುತ್ತೆ. ಓಕೆ. ನೆಕ್ಸ್ಟ್ ಆರ್ಟಿಕಲ್ 164 ಅವಾಗಲೇ ಹೇಳಿದ್ವಿ. ಏನು ಗವರ್ನರು ಏನು ಯಾರನ್ನ ಅಪಾಯಿಂಟ್ ಮಾಡ್ತಾರೆ, ಗವರ್ನರು ಸಿಎಂ ನ ಅಪಾಯಿಂಟ್ ಮಾಡ್ತಾರೆ ಅಂತ. ಓಕೆ. ಹೆಂಗ್ ಅಪಾಯಿಂಟ್ ಮಾಡ್ತಾರೆ ನೋಡಿದ್ವಿ ನಾವು. ಸುಮ್ನೆ ಯಾರನ್ನೂ ಅಪಾಯಿಂಟ್ ಮಾಡಲ್ಲ. ಸೊ ಏನು ಮೆಜಾರಿಟಿ ಪಾರ್ಟಿ ಲೀಡರು ಅಥವಾ ಕೋಲಿಷನ್ ಪಾರ್ಟಿ ಇತ್ತಂದ್ರೆ ಅವಾಗ ಕೋಲಿಷನ್ ಪಾರ್ಟಿ ಲೀಡರ್ ಅಪಾಯಿಂಟ್ ಮಾಡ್ತಾರೆ. ನೆಕ್ಸ್ಟ್ ಆರ್ಟಿಕಲ್ 167 ಏನ್ ಹೇಳುತ್ತೆ, ಡ್ಯೂಟೀಸ್ ಆಫ್ ದಿ ಏನು ಡ್ಯೂಟೀಸ್ ಆಫ್ ದಿ ಚೀಫ್ ಮಿನಿಸ್ಟರ್ ಟುವರ್ಡ್ಸ್ ಗವರ್ನರ್. ಸೊ ಚೀಫ್ ಮಿನಿಸ್ಟರ್ ಏನೇನು ಡ್ಯೂಟೀಸ್ ಇರ್ತವೆ ವಿತ್ ರೆಸ್ಪೆಕ್ಟ್ ಟು ಏನು ಗವರ್ನರ್ ಹೇಳುತ್ತೆ. ದೀಸ್ ಆರ್ಟಿಕಲ್ಸ್ ಆರ್ ಇಂಪಾರ್ಟೆಂಟ್, ಡೈರೆಕ್ಟ್ಲಿ ಎಕ್ಸಾಮ್ ಇವೇ ಕೇಳ್ಬೋದು. ಮತ್ತೆ ಯಾರು ಅಪಾಯಿಂಟ್ ಮಾಡ್ತಾರೆ ಅಥವಾ ಆರ್ಟಿಕಲ್ 164 ಅಲ್ಲಿ ಏನಿದೆ ಅಂತ ಕೇಳ್ಬೋದು. ನೆಕ್ಸ್ಟ್ ಫಂಕ್ಷನ್ಸ್ ಆಫ್ ದ ಸಿಎಂ ಬಹಳ ಇಂಪಾರ್ಟೆಂಟ್. ಸೊ ಇದನ್ನ ಎಕ್ಸಾಮ್ ಕೇಳೋ ಪಾಸಿಬಿಲಿಟಿ ಬಹಳ ಇರುತ್ತೆ. ಸೊ ಮಿನಿಸ್ಟ್ರಿ ಮತ್ತೆ ಪೋರ್ಟ್ಫೋಲಿಯೋನ ಇವರೇ ಮಾಡ್ತಾರೆ. ಪೋರ್ಟ್ಫೋಲಿಯೋ ರೀಶಫಲ್ ಇವರೇ ಮಾಡ್ತಾರೆ. ಅಂದ್ರೆ ಮಂತ್ರಿ ವರ್ಗ ಬರುತ್ತೆ, ಮಂತ್ರಿ ವರ್ಗ, ಮತ್ತೆ ಏನು ಪೋರ್ಟ್ಫೋಲಿಯೋ ಅಂತಂದ್ರೆ ಖಾತೆ ಹಂಚಿಕೆ ಇವರೇ ಮಾಡ್ತಾರೆ. ಓಕೆ. ಮೀಟಿಂಗ್ ಆಫ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಮೀಟಿಂಗ್ ಇವರೇ ಹೆಲ್ಪ್ ಮಾಡ್ತಾರೆ. ನೆಕ್ಸ್ಟ್ ಕೊಲಾಪ್ಸ್ ಆಫ್ ದ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್. ಸೊ ಏನು ಗೌರ್ಮೆಂಟ್ ಇರುತ್ತೆ. ಸೊ ಏನು ಗೌರ್ಮೆಂಟ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಅಂದ್ರೆ ಇದೆ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್. ಇದು ಕೊಲಾಪ್ಸ್ ಯಾವಾಗ ಆಗುತ್ತೆ ಅಂದ್ರೆ ಚೀಫ್ ಮಿನಿಸ್ಟರ್ ರಿಸೈನ್ ಮಾಡಿದಾಗ. ನೆಕ್ಸ್ಟ್ ಸಡನ್ ಆಗಿ ಡೆತ್ ಆಯ್ತು ಚೀಫ್ ಮಿನಿಸ್ಟರ್, ಅವಾಗ ಕೂಡ ಇದು ಕೊಲಾಪ್ಸ್ ಆಗುತ್ತೆ. ನೆಕ್ಸ್ಟ್ ಸಿಎಂ ಯಾವ ತರ ಪೋಸ್ಟ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇಲ್ಲಿ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ, ಇವ್ರೇನು ಅಡ್ವೈಸ್ ಮಾಡ್ತಿರ್ತಾರೆ, ಇದನ್ನ ಗವರ್ನರ್ಗೆ ಪಾಸ್ ಮಾಡೋದು. ಸೊ ಗವರ್ನರ್ ಅಡ್ವೈಸ್ ಇವರಿಗೆ ಪಾಸ್ ಮಾಡೋದು. ಸೊ ಇದು ರೋಲ್ ಯಾರು ಮಾಡ್ತಾರೆ, ಸಿಎಂ ಮಾಡ್ತಾರೆ. ಸಿಎಂದು ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, ಅಪಾಯಿಂಟ್ಮೆಂಟ್ ಸ್ಟೇಟ್ ಅಲ್ಲಿ ಅಪಾಯಿಂಟ್ಮೆಂಟ್ಸ್ ಬರುತ್ತೆ. ಸೊ ಅಡ್ವೊಕೇಟ್ ಜನರಲ್ ಮತ್ತೆ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನು ಇದು ಮತ್ತೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಸ್, ಈ ಅಪಾಯಿಂಟ್ಮೆಂಟ್ ಎಲ್ಲ ಸೊ ಏನ್ ಯಾರು ಮಾಡ್ತಾರೆ, ಸಿಎಂ ಗವರ್ನರ್ಗೆ ಅಡ್ವೈಸ್ ಮಾಡ್ತಾರೆ. ಓಕೆ. ನೆಕ್ಸ್ಟ್ ಗೌರ್ಮೆಂಟ್ ಪಾಲಿಸೀಸ್. ಸೊ ಈಗ ಹೊಸ ಗೌರ್ಮೆಂಟ್ ಪಾಲಿಸೀಸ್ ಯಾರು ಮಾಡ್ತಾರೆ ಸ್ಟೇಟ್ ಅಲ್ಲಿ ಅಂತಂದ್ರೆ, ಲೇಡ್ ಅಂದ್ರೆ ಹೌಸ್ ಇರುತ್ತೆ. ಈ ಹೌಸ್ ಅಲ್ಲಿ ಮುಂದೆ ತಂದು ಇಡ್ತಾರೆ ಯಾರು, ಸಿಎಂ. ಇದು ರೆಸ್ಪಾನ್ಸಿಬಿಲಿಟಿ ಆಫ್ ದ ಸಿಎಂ. ಓಕೆ. ನೆಕ್ಸ್ಟ್ ಸಮನಿಂಗ್ ಮತ್ತೆ ಪ್ರೊರೋಗಿಂಗ್. ಸಮನಿಂಗ್ ಅಂತಂದ್ರೆ ಏನು, ಸೆಷನ್ ಸ್ಟಾರ್ಟ್ ಮಾಡೋದು. ಸೆಷನ್ ಸ್ಟಾರ್ಟ್ ಮಾಡಿ ಅಂತ ಗವರ್ನರ್ಗೆ ಯಾರು ಹೇಳ್ತಾರೆ, ಸೆಷನ್ ಕರೀರಿ ಅಂತ ಹೇಳ್ತಾರೆ, ಸಿಎಂ ಅಡ್ವೈಸ್ ಮಾಡ್ತಾರೆ. ನೆಕ್ಸ್ಟ್ ಪ್ರೊರೋಗಿಂಗ್ ಅಂತಂದ್ರೆ ಏನು, ಸೆಷನ್ ಎಂಡ್ ಮಾಡೋದು. ಸೊ ಸೆಷನ್ ಇನ್ನು ಮುಗಿದಿದೆ, ಎಲ್ಲ ಕಾರ್ಯಕಲಾಪ ಸರಿಯಾಗಿದೆ, ಇದನ್ನ ಇನ್ನು ಮುಕ್ತಾಯ ಮಾಡಿ ಅಂತ ಯಾರು ಹೇಳ್ತಾರೆ, ಸೊ ಸಿಎಂ ಅಡ್ವೈಸ್ ಮಾಡ್ತಾರೆ ಯಾರಿಗೆ, ಗವರ್ನರ್ಗೆ. ಸೊ ಗವರ್ನರ್ ಪ್ರೊರೋಗ್ ಮಾಡ್ತಾರೆ. ನೆಕ್ಸ್ಟ್
ಡೆಸೊಲ್ಯೂಷನ್ ಆಫ್ ದ ಸ್ಟೇಟ್ ಅಸೆಂಬ್ಲಿ. ಸೊ ಅಸೆಂಬ್ಲಿ ಡೆಸೊಲ್ಯೂಷನ್ ಯಾವಾಗ ಆಗುತ್ತೆ? ಸೊ ಇಲ್ಲಿ ಎಲೆಕ್ಷನ್ ಆಗಿರುತ್ತೆ, ಗೌರ್ಮೆಂಟ್ ಬರುತ್ತೆ, ಆಫ್ಟರ್ 5 years ಏನಾಗುತ್ತೆ? ಸೊ ಈ 5 years ಆಗಿದೆ, ಸಿ ಎಂ ಗವರ್ನರ್ಗೆ ಹೇಳ್ತಾರೆ, ಸೊ ಇದನ್ನ ಡೆಸೊಲ್ಯೂಷನ್ ಮಾಡಿ ಅಂತ. ನೆಕ್ಸ್ಟ್ ಪೊಲಿಟಿಕಲ್ ಹೆಡ್ ಆಫ್ ದ ಸರ್ವಿಸಸ್. ಸೊ ಸ್ಟೇಟ್ ಅಲ್ಲಿ ಪೊಲಿಟಿಕಲ್ ಹೆಡ್ ಇವರೇ ಆಗಿರ್ತಾರೆ. ಓಕೆ, ನೆಕ್ಸ್ಟ್ ನಾವು ಫೆಡರಲಿಸಮ್ ಬಗ್ಗೆ ನೋಡೋಣ. ಸೊ ಫೆಡರಲಿಸಮ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಫೆಡರಲಿಸಮ್ ಅಂತ ಹೇಳಿ ಏನ್ ಮೆನ್ಷನ್ ಆಗಿದೆಯಾ ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿಲ್ಲ. ಕಾನ್ಸ್ಟಿಟ್ಯೂಷನ್ ಏನಿದೆ, ಬರೀ ಆರ್ಟಿಕಲ್ 1 ಅಲ್ಲಿ ಏನಿರುತ್ತೆ, ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಹೇಳುತ್ತೆ. ಸೊ ಅಕಾರ್ಡಿಂಗ್ ಟು ಅಂಬೇಡ್ಕರ್ ಅವ್ರ ಪ್ರಕಾರ ಯೂನಿಯನ್ ಆಫ್ ಸ್ಟೇಟ್ಸ್ ಅಂದ್ರೆ ಏನು? ಇದು ನಾಟ್ ಎಸ್ ಅ ರಿಸಲ್ಟ್ ಆಫ್ ಅಗ್ರಿಮೆಂಟ್. ಸೊ ಇಲ್ಲಿ ಸ್ಟೇಟ್ಗಳು ಅಗ್ರಿಮೆಂಟ್ ಮಾಡ್ಕೊಂಡು ಏನು ಒಂದು ಗೌರ್ಮೆಂಟ್ ಒಂದು ಇದನ್ನ ಮಾಡಿಲ್ಲ, ಯೂನಿಯನ್ ಕ್ರಿಯೇಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಏನು US ದಲ್ಲಿ ಆಗಿತ್ತಲ್ಲ ಆ ತರ ಇಲ್ಲ ಇದು. ಸೊ ಮತ್ತೇನು, ಸ್ಟೇಟ್ಗೆ ಅಧಿಕಾರ ಇಲ್ಲ. ಸೊ ಯೂನಿಯನ್ ಇಂದ ಹೊರಗಡೆ ಹೋಗೋಕೆ ಅಧಿಕಾರ ಇಲ್ಲ. ಸೊ ಯೂನಿಯನ್ ಸ್ಟೇಟ್ಸ್ ನಾವಿಲ್ಲಿ ಇಂಡಿಪೆಂಡೆಂಟ್ ಆಗ್ಬಿಡ್ತೀವಿ ಅನ್ನೋದು ಅಧಿಕಾರ ಸ್ಟೇಟ್ಗಳಿಗೆ ಇಲ್ಲ ಅಂತ ಹೇಳ್ತಾರೆ. ಓಕೆ, ನಮ್ದು ಏನು ಕೆನಡಿಯನ್ ಮಾಡೆಲ್ ಆಫ್ ಏನಿದೆ ಫೆಡರಲಿಸಮ್ ಇದೆ. ಯಾಕಂದ್ರೆ ಇದು ಯೂನಿಯನ್ ಅಂತ ತಗೊಂಡಿರೋದು, ವರ್ಡ್ ತಗೊಂಡಿರೋದೇ ನಾವು ಕೆನಡಿಯನ್ ಏನು ಗೌರ್ಮೆಂಟ್ ಇದೆ. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ. ಮೋರ್ ಪವರ್ ಯಾವ್ದು ಕೊಟ್ಟಿದ್ದಾರೆ? ಸೆಂಟ್ರಿಗೆ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಮಾಡ್ಲಿಕ್ಕೆ ಕಾರಣ ಏನು ಅಂತಂದ್ರೆ ನಮ್ದು ಲಾರ್ಜ್ ಕಂಟ್ರಿ ಇದೆ, ಸೈಜ್ ಇಲ್ಲಿ ತುಂಬಾ ದೊಡ್ಡದಿದೆ. ಸೊ ಮತ್ತೆ ಇನ್ನೊಂದು ಸೋಷಿಯಲ್ ಕಲ್ಚರ್ ಡೈವರ್ಸಿಟಿ ತುಂಬಾ ಇದೆ. ಸೊ ಅದಕ್ಕೆ ನಮಗೆ ಫೆಡರಲಿಸಮ್ ಬಹಳ ನಮಗೆ ಸೂಕ್ತ ಆಗುತ್ತೆ, ನಮಗೆ ಬಹಳ ಇದು ಫೇವರ್ ಆಗುತ್ತೆ. ಓಕೆ, ಇದು ಕಾನ್ಸ್ಟಿಟ್ಯೂಷನ್ ಇರೋದು ಇಷ್ಟೇ. ಸೊ ನೆಕ್ಸ್ಟ್ ನಮ್ಗೆ ಇಂಪಾರ್ಟೆಂಟ್ ಏನಂತಂದ್ರೆ, ಸೊ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಫೆಡರಲ್ ಕ್ಯಾರೆಕ್ಟರ್ಸ್ ಇದಾವೆ, ಕೆಲವೊಂದಿಷ್ಟು ಫೆಡರಲ್ ಕ್ಯಾರೆಕ್ಟರ್ ಬರುತ್ತೆ. ಸೊ ಫೆಡರಲ್ ಕ್ಯಾರೆಕ್ಟರ್ ಏನು ಅಂತ ನೋಡೋಣ. ಸೊ ಈಗ ಕಾನ್ಸ್ಟಿಟ್ಯೂಷನ್ ಇದೆ, ಸೊ ಕಾನ್ಸ್ಟಿಟ್ಯೂಷನ್ ಈಗ ಸ್ಟೇಟ್ ಬರುತ್ತೆ, ಸೆಂಟರ್ ಬರುತ್ತೆ. ಅವ್ರಿಗೆ ಪವರ್ ಎಲ್ಲಿಂದ ಬರುತ್ತೆ? ಕಾನ್ಸ್ಟಿಟ್ಯೂಷನ್ ಇದೆ, 7th ಶೆಡ್ಯೂಲ್ ಇದೆ. ಸೊ ಏನು 7th ಶೆಡ್ಯೂಲ್ ಏನಿರುತ್ತೆ? ಯೂನಿಯನ್ ಲಿಸ್ಟ್ ಇದೆ, ಸ್ಟೇಟ್ ಲಿಸ್ಟ್ ಇದೆ, ಕಾನ್ಕರೆಂಟ್ ಲಿಸ್ಟ್ ಇದೆ. ಸೊ ಯೂನಿಯನ್ ಲಿಸ್ಟ್ ಏನು ಯೂನಿಯನ್ ಏನ್ ಮಾಡಬಹುದು? ಲಾ ಮಾಡಬಹುದು. ಸ್ಟೇಟ್ ಲಿಸ್ಟ್ ಸ್ಟೇಟ್ ಲಾ ಮಾಡಬಹುದು. ಕಾನ್ಕರೆಂಟ್ ಲಿಸ್ಟ್ ಅಲ್ಲಿ ಸ್ಟೇಟು ಮಾಡಬಹುದು ಪ್ಲಸ್ ಯೂನಿಯನ್ ಮಾಡಬಹುದು. ಇಲ್ಲಿ ಕಾನ್ಫ್ಲಿಕ್ಟ್ ಇದ್ರೆ ಯೂನಿಯನ್ ಲಾನೇ ಪ್ರಿವೇಲ್ ಆಗುತ್ತೆ, ಯೂನಿಯನ್ ಲಾನೇ ಮೇಲೆ ಬರುತ್ತೆ. ಓಕೆ, ನೆಕ್ಸ್ಟ್ ಫೆಡರಲ್ ಫೀಚರ್ಸ್ ಅಂದ್ರೆ ಏನೇನ್ ಫೆಡರಲ್ ಕ್ಯಾರೆಕ್ಟರ್ ಏನೇನಿದಾವೆ ಅಂತ. ಓಕೆ, ನೆಕ್ಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇರಬೇಕು. ಸೊ ಈಗ ಅವಾಗಲೇ ನೋಡಿದ್ವಿ, ಪವರ್ಸ್ ಎಲ್ಲಿಂದ ಬರುತ್ತೆ? ಕಾನ್ಸ್ಟಿಟ್ಯೂಷನ್ ಇಂದ ಬರುತ್ತೆ. ಸೊ ಕಾನ್ಸ್ಟಿಟ್ಯೂಷನ್ ಮಸ್ಟ್ ಬಿ ರಿಟರ್ನ್ ಇರಬೇಕು. ಸೊ ಇಲ್ಲಾದ್ರೆ ಏನಾಗುತ್ತೆ, ಸೆಂಟರ್ ತುಂಬಾ ಪವರ್ಫುಲ್ ಇರುತ್ತೆ, ಸ್ಟೇಟ್ ನ ಏನಾಗುತ್ತೆ ಓವರ್ ರೈಡ್ ಮಾಡಬಹುದು, ಸೊ ಸ್ಟೇಟ್ ನ ತೆಗೆದಾಕ್ಬಹುದು. ಓಕೆ, ನೆಕ್ಸ್ಟ್ ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು? ಲಾ ಆಫ್ ದ ಲ್ಯಾಂಡ್. ಇದೇ ಯಾವಾಗಲೂ ಸುಪ್ರೀಂ ಆಗಿರ್ಬೇಕು. ಕಾನ್ಸ್ಟಿಟ್ಯೂಷನ್ ಏನಿರುತ್ತಲ್ಲ ಅದೇ ಸುಪ್ರೀಂ. ಸೊ ಈ ಸುಪ್ರೀಮಸಿನ ಹೆಂಗ್ ಕಾಪಾಡುತ್ತೆ? ಏನು ಇಂಡಿಪೆಂಡೆಂಟ್ ಆಫ್ ದ ಜ್ಯುಡಿಷಿಯರಿಯಿಂದ ಇದನ್ನು ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಕಾಪಾಡಬಹುದು. ನೆಕ್ಸ್ಟ್ ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ಸೊ ಏನು ಫೆಡರಲ್ ಏನು ಸ್ಟ್ರಕ್ಚರ್, ಇದ್ರ ಬಗ್ಗೆ ಅಮೆಂಡ್ ಮಾಡಕ್ಕೆ ಏನು ಸ್ಪೆಷಲ್ ಮೆಜಾರಿಟಿ ಬೇಕಾಗುತ್ತೆ. ವಿತೌಟ್ ಸ್ಪೆಷಲ್ ಮೆಜಾರಿಟಿ ಏನು ಮಾಡಕ್ ಆಗೋದಿಲ್ಲ, ಇದು ಅಮೆಂಡ್ಮೆಂಟ್ ಮಾಡಕ್ ಆಗೋದು. ಓಕೆ, ದಟ್ ಇಸ್ ರಿಜಿಡಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಬೈಕ್ಯಾಮರಲಿಸಮ್ ಬೇಕು, ಇದು ಕೂಡ ಫೆಡರಲ್ ಫೀಚರ್. ಲೋಕಸಭೆ ಇರುತ್ತೆ, ಲೋವರ್ ಹೌಸ್, ರಾಜ್ಯಸಭಾ ಅಪರ್ ಹೌಸ್. ಸೊ ಇಲ್ಲಿ ರಾಜ್ಯಸಭಾ ಏನ್ ಮಾಡುತ್ತೆ? ಇಂಟ್ರೆಸ್ಟ್ ಆಫ್ ದ ಸ್ಟೇಟ್ ಇಡುತ್ತೆ ಮುಂದೆ. ಓಕೆ, ಇಂಟ್ರೆಸ್ಟ್ ಆಫ್ ದ ಸ್ಟೇಟ್, ದಿಸ್ ಈಸ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇಂಡಿಪೆಂಡೆಂಟ್ ಆಫ್ ದ ಜುಡಿಷಿಯರಿ ಹೇಳಿದ್ವಿ. ಸುಪ್ರೀಂ ಕೋರ್ಟ್ ತುಂಬಾ ರೋಲ್ ಪ್ಲೇ ಮಾಡುತ್ತೆ. ಸೊ ಏನಾದ್ರು ಕಾನ್ಫ್ಲಿಕ್ಟ್ ಬಂದ್ರೆ ಅಥವಾ ಏನಾದ್ರು ಈಗ ಸೆಂಟ್ರಲ್ ಸ್ಟೇಟ್ ಬಗ್ಗೆ ಸುಪ್ರೀಂ ಕೋರ್ಟ್ ಸಾಲ್ವ್ ಮಾಡುತ್ತೆ. ಸೊ ಇನ್ನೊಂದು ಜುಡಿಷಿಯಲ್ ರಿವ್ಯೂ ಹೇಳ್ಬಿಟ್ಟು ಏನಾಗುತ್ತೆ, ಸಪೋಸ್ ಸೆಂಟರ್ ಸ್ಟೇಟ್ ಲಾ ಮಾಡುತ್ತೆ, ಸಪೋಸ್ ಇದು ತಮ್ಮ ಅಧಿಕಾರ ಮೀರಿ ಲಾ ಮಾಡಿದ್ರೆ ಇದು ಇನ್ವ್ಯಾಲಿಡ್ ಅಂತ ಹೇಳೋದು ಯಾವ್ದು ಇದೆ, ಏನು ಜುಡಿಷಿಯರಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಓಕೆ, ನೆಕ್ಸ್ಟ್ ಕೆಲವೊಂದಿಷ್ಟು ಕ್ರಿಟಿಕ್ಸ್ ನೋಡ್ಬೋದು, ನಾವು ಕ್ರಿಟಿಸಿಸಮ್ ನೋಡ್ಬೋದು. ಸೊ ಮೋರಿಸ್ ಜೋನ್ಸ್ ಏನ್ ಹೇಳ್ತಾರೆ? ಬಾರ್ಗನಿಂಗ್ ಫೆಡರಲಿಸಮ್ ಅಂತ ಹೇಳ್ತಾರೆ. ಫೆಡರಲಿಸಮ್ ಮೇಲೆ ಇದು ಅಂದ್ರೆ ಡೈರೆಕ್ಟ್ಲಿ ಎಕ್ಸಾಮ್ ಅಲ್ಲಿ ಇದಕ್ಕೆ ಕೇಳ್ಬೋದು. ಸೊ ಕ್ರಿಟಿಸಿಸಮ್. ಐವರ್ ಜೆನ್ನಿಂಗ್ಸ್ ಏನ್ ಹೇಳ್ತಾರೆ? ಫೆಡರಲಿಸಮ್ ಫೆಡರೇಷನ್ ವಿತ್ ಸ್ಟ್ರಾಂಗ್ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ಅಂತ ಹೇಳ್ತಾರೆ. ಬಟ್ ಗ್ರಾನ್ವಿಲೆ ಅಸ್ಟಿನ್ ಏನ್ ಹೇಳ್ತಾರೆ? ಕೋಆಪರೇಟಿವ್ ಫೆಡರಲಿಸಮ್ ಅಂತ. ಇದು ನಮಗೆ ತುಂಬಾ ಸೂಟ್ ಆಗುತ್ತೆ. ಬಟ್ ಅಕಾರ್ಡಿಂಗ್ ಟು ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಇದು ಬೇಸಿಕ್ ಫೀಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್, ಇದನ್ನ ತೆಗೆದು ಹಾಕಕ್ಕಾಗಲ್ಲ ಅಂತ ಹೇಳಿದೆ. ಓಕೆ, ಎಲ್ಲಿ 1994 ಅಲ್ಲಿ SR ಬೊಮ್ಮಾಯಿ ಕೇಸಲ್ಲಿ. ಓಕೆ, ನೆಕ್ಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಪ್ರಕಾರ ಏನ್ ಹೇಳುತ್ತೆ? ಈಗ ಸ್ಟೇಟು ತನ್ನ ಸ್ಪಿಯರ್ ಅಲ್ಲಿ ತಾನು ಏನು ಸುಪ್ರೀಂ ಆಗಿದೆ, ಯೂನಿಯನ್ ತನ್ನ ಪವರ್ ಅಲ್ಲಿ ತಾನು ಸುಪ್ರೀಂ ಆಗಿದೆ. ಓಕೆ, ಬಟ್ ಸರ್ಟನ್ ಏನು ಟೈಮ್ ಅಲ್ಲಿ ಏನಾಗುತ್ತೆ, ಎಮರ್ಜೆನ್ಸಿ ಟೈಮ್ ಅಲ್ಲಿ ಯೂನಿಯನ್ ಸ್ಟೇಟ್ ಓವರ್ಟೇಕ್ ಮಾಡುತ್ತೆ. ಓಕೆ, ಬಟ್ ಇದು ಎಕ್ಸೆಪ್ಷನ್ ಅಷ್ಟೇ, ಇದು ಎಕ್ಸೆಪ್ಷನ್. ಸೊ ಎಕ್ಸೆಪ್ಷನ್ ಏನು ರೂಲ್ ಆಗಕ್ಕಾಗಲ್ಲ. ಸೊ ರೂಲ್ ಆದ್ರೆ ದಟ್ ಈಸ್ ದ ಪ್ರಾಬ್ಲಮ್. ಸೊ ರೂಲ್ ಆಗಬಾರ್ದು. ಓಕೆ, ಸೊ ಎನಿ ಕ್ವಶನ್ಸ್ ಆಸ್ಕ್ಡ್ ನಾವೇನ ನೋಡ್ಕೊಂಡ್ವಿ? ಸೊ ಸ್ಟೇಟ್ಸ್ CM ಬಗ್ಗೆ ನೋಡ್ಕೊಂಡ್ವಿ, ಅರೆಸ್ಟ್ ಮಾಡಬಹುದಾ ಇಲ್ಲ ಅಂತ ನೋಡ್ಕೊಂಡ್ವಿ. ಸೊ ಇದ್ರ ಮೇಲೆ ಏನೋ ಕ್ವಶನ್ ಬಂದ್ರು ಯು ಕ್ಯಾನ್ ಈಸಿಲಿ ಆನ್ಸರ್ ದೋಸ್ ಕ್ವಶನ್ಸ್. ಓಕೆ, ಥ್ಯಾಂಕ್ ಯು.